ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ಸಿಟಿ ಲಯನ್ಸ್ ಕ್ಲಬ್ ಕಳೆದ 6 ವರ್ಷಗಳಿಂದ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದ್ದು, ಪ್ರಸ್ತುತ ವರ್ಷದ ನೂತನ ಅಧ್ಯಕ್ಷರಾಗಿ ಕೆಸಿ ಉಗ್ರೇಗೌಡ ಅವರನ್ನು ನೇಮಕ ಮಾಡಲಾಯಿತು. ನಾಗಮಂಗಲ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಗಣ್ಯರಿಂದ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನೂತನ ಅಧ್ಯಕ್ಷ ಕೆಸಿ ಉಗ್ರೇಗೌಡ ಮತ್ತು ತಂಡಕ್ಕೆ ಪ್ರತಿಜ್ಞಾ ವಿಧಿ ಬೋಧನೆ ಮಾಡಲಾಯಿತು. ಲಯನ್ಸ್ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ಸತತವಾಗಿ 6ನೇ ವರ್ಷ ಇದು. 6 ವರ್ಷಗಳಿಂದ ಕಾರ್ಯದರ್ಶಿಯಾಗಿ, ಖಜಾಂಚಿಯಾಗಿ, ಸದಸ್ಯನಾಗಿ ಕರ್ತವ್ಯ ನಿರ್ವಹಿಸುತ್ತಲೇ ಬಂದು ಇಂದು ಈ ಸ್ಥಾನವನ್ನು ಕಲ್ಪಿಸೋ ರೀತಿಯಲ್ಲಿ ನೀವು ನನ್ನನ್ನು ಈ ಸ್ಥಳಕ್ಕೆ ಕೂರಿಸಿ ನನ್ನ ಜವಾಬ್ದಾರಿಯನ್ನು ಹೆಚ್ಚು ಮಾಡಿರ್ತೀರಿ. ಸಾಮಾನ್ಯ ಶಿಕ್ಷಕನಾಗಿ ನನ್ನ ಸಂಸಾರವನ್ನೇ ಸಾಗಿಸಲು ನನ್ನಿಂದ ಸಾಧ್ಯವಾಗದ ರೀತಿ ಇದ್ದರೂ ಸಹ ನನ್ನಿಂದ ಆಗ್ತಕ್ಕಂಥ ಅಲ್ಪ ಸಹಾಯವನ್ನು, ಅಳಿಲು ಸೇವೆಯನ್ನು ಸಮಾಜಕ್ಕೆ ಮಾಡಿ ನನ್ನ ಋಣವನ್ನು ತೀರಿಸಬೇಕು ಅನ್ನೋ ಉದ್ದೇಶದಿಂದ ಈ ಸ್ಥಾನಕ್ಕೆ ಬಂದಿದ್ದೇನೆ. ಆತ್ಮೀಯರು ತಾವೆಲ್ಲರೂ ನನ್ನ ಈ ಅವಧಿಗೆ ಕೈ ಜೋಡಿಸಿ ಲಯನ್ಸ್ ಸಿಟಿ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸೋದಕ್ಕೆ ತಾವೆಲ್ಲರೂ ಸಹಕಾರಿಯಾಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ಇದೇ ಸಂದರ್ಭದಲ್ಲಿ ನೂತನವಾಗಿ ಸಂಘಕ್ಕೆ ಸೇರ್ಪಡೆಗೊಂಡ ಸದಸ್ಯರನ್ನ ಬರಮಾಡಿಕೊಂಡು ಸಂಘದ ಕಾರ್ಯವೈಖರಿಯ ಬಗ್ಗೆ ಮನವರಿಕೆ ಮಾಡಿಕೊಡಲಾಯಿತು. ಹಾಗೂ ಸಂಘದ ಚಟುವಟಿಕೆಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಿ ಗಣ್ಯರು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಭಾರತದ ಚರಿತ್ರೆಯಲ್ಲಿ ಸುವರ್ಣ ಪುಟದಲ್ಲಿ ಬರೆದಿಡುವಂತಹ ಕಾರ್ಯಕ್ರಮ 58ರಲ್ಲಿ ಆರಂಭಗೊಂಡಂತಹ ಮೈಸೂರು ಸಂಸ್ಥೆಯ ಉದ್ಘಾಟನೆ ಮಾಡಿದವರು ಅಂದಿನ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದಂತ ಜಯಚಾಮರಾಜೇಂದ್ರ ಒಡೆಯರವರು. ಬಹುಶಃ ಭಾರತದ ಚರಿತ್ರೆಯಲ್ಲಿ ನೂರಾರು ಸಂಸ್ಥಾನಗಳಿದ್ದು, ನೂರಾರು ರಾಜರುಗಳಿದ್ರು. ಯಾವ ಲಯನ್ಸ್ ಸಂಸ್ಥೆಯ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸೋದ್ರ ಮೂಲಕ ಆರಂಭಿಸಿಲ್ಲ ಯಾವ ರಾಜರು. ಅಂತಹ ಕಾರ್ಯವನ್ನ ಮೈಸೂರಿನ ಸಂಸ್ಥಾನದ ಮಹಾರಾಜರು 1958ರಲ್ಲಿ ಮಾಡಿ ಇಡೀ ಮೈಸೂರು ವಿಭಾಗದಲ್ಲಿ ಲೈನಿಸಂಗೆ ಒಂದು ಪ್ರಾಮುಖ್ಯತೆಯನ್ನು ತಂದುಕೊಟ್ರು. ಸಹಕಾರ ನೀಡ್ತಾರೆ ಶಾಲೆಗಳಿಗೆ, ಹೆಣ್ಮಕ್ಳಿಗೆ. ನಾನು ಒಂದು ಟೈಲರಿಂಗ್ ಮೈಸೂರು ನಾಗಮಂಗಲ ಭಾಗದಲ್ಲಿ ಟೈಲರಿಂಗ್ ಇದ್ದಿಲ್ಲ, ಅದನ್ನು ಒಂದು ಮಾಡೋ ಪ್ರಯತ್ನ ಹೊಲಿಗೆ ಮೆಟೀರಿಯಲ್ ತೋರಿಸ್ಕೊಳ್ಳೋ ಕೆಲಸ ಮಾಡಿದ್ರು. ಟೈಲರಿಂಗ್ ಟ್ರೈನಿಂಗ್ ಬೆಸ್ಟ್ ಅವಾರ್ಡ್ ಅನ್ನು ಕೊಟ್ಟರು. ಖುಷಿ ಆಯಿತು. ಸಮಾಜ ಸೇವೆಯನ್ನ ಮಾಡೋದ್ರಿಂದ ಎಷ್ಟು ನನಗೆ ಕೆಲಸದ ಒತ್ತಡಗಳು ಜಾಸ್ತಿ, BP, ಶುಗರ್ ಎಲ್ಲ ಬಂದಿತ್ತು. ಅಂಥ ಒತ್ತಡದಲ್ಲಿ ಇಂಥ ಒಂದು ಕೆಲಸ ಮಾಡಿದ್ರೆ ಎಷ್ಟು ಮೈಂಡ್ ರಿಲ್ಯಾಕ್ಸ್ ಆಯಿತು ಅಂದರೆ ಆಗ BP, ಶುಗರ್ ಡೌನ್ ಆಯಿತು, ಒಂದು ನಾರ್ಮಲ್ ಸ್ಥಿತಿ ಬಂದೈತೆ. ಯಾಕೆಂದರೆ ಇಂಥ ಒಂದು ಸಮಾಜ ಸೇವೆಯಲ್ಲಿ ಪಡ್ಕೊಂಡಿರೋದ್ರಿಂದ ನನ್ನ ಮನಸ್ಸು ಅಷ್ಟೇ ಶುದ್ಧ ಇದಾಗೈತೆ. ಈಗ ಮಾಡಿ ನಾನು ಹೆಂಗಿದ್ರೆ ನನ್ನ ಮನಸ್ಸು ನನ್ನ ಸಮಾಜ ಸೇವೆ ಮಾಡ್ತಾ ಇದ್ದೀನಿ, ನಿಷ್ಕಲ್ಮಶವಾಗಿ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಲಯನ್ಸ್ ಕೆ ದೇವೇಗೌಡ, ಟಿ ನಾರಾಯಣಸ್ವಾಮಿ, ಎನ್ ಜಯರಾಮ್, YD ಶಿವಣ್ಣ, ಹರ್ಷ, ರೇವಣ್ಣ, TP ಕರಿಗೌಡ, MR ಸೋಮಶೇಖರ್, BC ವಸಂತ, ಕೆಂಪೇಗೌಡ ಹಾಗೂ ಸಿಟಿ ಲಯನ್ಸ್ ಕ್ಲಬ್ನ ಸದಸ್ಯರು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.